ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಬಂದಿರುವಂಥದ್ದು. ಅರ್ಧ ಗಂಟೆ ಅವಧಿನಲ್ಲಿ ನಾವು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರಾಜಕಾರಣದ ಬಗ್ಗೆ, ನಾಯಕರ ಉಡಾಫಿಯ ಬಗ್ಗೆ ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಬನ್ನಿ, ಹಾಗಾದರೆ ನಾನು ಶುರು ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ಕೆಲವೊಂದು ಸವಾಲುಗಳನ್ನು ಇವತ್ತು ಟಿವಿ9 ಹಾಕ್ತು. ಬರೀ ಘೋಷಣೆ ಮಾಡಿದರೆ ಮಾತ್ರ ಅಲ್ಲ, ನೀವು ಪ್ಯಾಕೇಜನ್ನು ಎಷ್ಟು ಮಟ್ಟಿಗೆ ಅನುಷ್ಠಾನ ಮಾಡಿದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಟಿವಿ9 ಮಾಡ್ತು. ಇನ್ನು ನಾಯಕರುಗಳಿಗೆ ಈ ಪ್ರಶ್ನೆ ಕೇಳಿದರೆ ನಾಯಕರು ಕೊಟ್ಟಂಥ ಉಡಾಫೆ ಉತ್ತರ ಹೇಗಿದೆ ನೋಡಬೇಕು. ನಿಜಕ್ಕೂ ನಮ್ಮ ನಾಯಕರಿಗೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಇದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ಗಳನ್ನು ನಾವಿವತ್ತು ಕೊಡ್ತೀವಿ. ಇನ್ನು ಲಾಕ್ಡೌನ್ ಮತ್ತೆ ಏನಾದರೂ ಕಂಟಿನ್ಯೂ ಆಗುತ್ತಾ? ಮೋದಿಯವರ ಮನಸ್ಸಲ್ಲಿ ಏನಿದೆ? ಮೋದಿ ಮನ್ ಕಿ ಬಾತಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ರಹಸ್ಯ ಹೊರಗಡೆ ಬೀಳುತ್ತಾ? ಇದು ನಂಬರ್ 3. ಇನ್ನು ಮುಂದಿನ ಪಾಯಿಂಟನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಕರ್ನಾಟಕ ಕೊರೋನಾ ಕಂಟಕ ಕಾಡ್ತಾ ಇದೆ ಅನ್ನುವಂಥದ್ದು. ಕೊರೋನಾ ಅಷ್ಟು ಸುಲಭವಾಗಿ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಬೆಂಗಳೂರಿನ ಎಕ್ಸ್ಕ್ಲೂಸಿವ್ ಸಂಗತಿಗಳನ್ನು ಹೇಳಲೇಬೇಕು. ಕೊರೋನಾ ಎಷ್ಟರ ಮಟ್ಟಿಗೆ ಹೊರಗಡೆಯಿಂದ ಬಂದಿದ್ದಾರಲ್ಲ, ಅವರಿಂದ ಎಷ್ಟರ ಮಟ್ಟಿಗೆ ಕೊರೋನಾ ಹಬ್ತಾ ಇದೆ. ಒಂದು ಜೊತೆಗೆ ಇನ್ನೊಂದು ಗಂಡಾಂತರ ಕೂಡ ಬೆಂಗಳೂರಿಗೆ ಕಾದಿರುವಂಥದ್ದು. ಇವೆಲ್ಲ ಸಂಗತಿಗಳನ್ನು ನಾನು ಪಾಯಿಂಟ್ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ಇನ್ನು ನೋಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಾವು ಸವಾಲು ಹಾಕಿದ್ವಿ. ಸವಾಲು ಅಂತಂತಂದರೆ, ನೀವು ಬರೀ ಪ್ಯಾಕೇಜನ್ನು ಕೊಟ್ಟರೆ ಮಾತ್ರ ಅಲ್ಲ, ಆ ಪ್ಯಾಕೇಜ್ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ. ಬರೀ ಯಡಿಯೂರಪ್ಪನವ್ರು ಕೆಲಸ ಮಾಡಿದರೆ ಮಾತ್ರ ಅಲ್ಲ, ಯಡಿಯೂರಪ್ಪನವರ ಸಂಪುಟದ ಸದಸ್ಯರುಗಳು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣ ಬಿಡುಗಡೆಯಾಗಿದೆ, ಯಾರ್ಯಾರಿಗೆ ಸಂಬಂಧಪಟ್ಟಂಥವರಿಗೆ ಹಣ ತಲುಪಿದೆ, ಇವೆಲ್ಲ ಸಂಗತಿಗಳನ್ನು ಇಟ್ಕೊಂಡಿದ್ವಿ. ಜೊತೆಗೆ ನಾಯಕರುಗಳ ಜೊತೆಗೆ ನಾವು ಮಾತು ಕೂಡ ಆಡಿದ್ವಿ. ನಿಮ್ಮ ಯೋಜನೆಗಳೇನೇನು, ಎಷ್ಟರ ಮಟ್ಟಿಗೆ ಮೀಟಿಂಗ್ಗಳಾಗಿದೆ, ಯಾವ್ಯಾವ ನೀಲನಕ್ಷೆಯನ್ನು ನೀವು ತಯಾರಿಸಿದ್ದೀರಿ, ಎಲ್ಲ ಸಂಗತಿಗಳನ್ನು ನಾವು ಹೇಳಿದ್ವಿ. ಅಂದರೆ ಸರ್ಕಾರಕ್ಕೆ ಈ ಮುಖಾಂತರ ಸವಾಲು ಹಾಕಿದ್ದೇನು ಅಂದರೆ, ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು, ಮಾತಿಗೆ ಮಾತ್ರ ಸೀಮಿತ ಆಗಬಾರ್ದು, ಅದು ಅನುಷ್ಠಾನ ಆಗಬೇಕು ಅನ್ನುವಂಥ ನಿಮ್ಮ ದನಿ ಏನಿದೆ, ನಿಮ್ಮ ದನಿ ಇವತ್ತು ನಮ್ಮ ಮುಖಾಂತರ ಪ್ರತಿಧ್ವನಿಸಿದೆ. ಹೂವನ್ನು ಬೆಳೆದಿರುವಂಥ ರೈತರಿಗೆ ನೆರವಾಗಲು 25,000 ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಅದೆಷ್ಟು ಹೂವು ಬೆಳೆಗಾರರಿಗೆ ಪರಿಹಾರ ಕೊಟ್ರಿ ಸಿಎಂ ಸಾಹೇಬ್ರೆ. 54,000 ಕೈಮಗ್ಗ ನೇಕಾರರಿಗೆ 2,000 ರೂಪಾಯಿಗಳಂತೆ ಜಮಾ ಮಾಡುವಂಥ ಒಂದು ತೀರ್ಮಾನ. ಯಾವ ನೇಕಾರನಿಗೋ ಬಿಡಿಗಾಸು ಸಿಕ್ಕಿಲ್ಲ. 60,000 ವಾಷರ್ಮನ್ ಅಗಸರಿಗೆ, ಕ್ಷೌರಿಕ ವೃತ್ತಿಯಲ್ಲಿರುವಂಥವ್ರಿಗೆ 5,000 ರೂಪಾಯಿನ ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಪರಿಹಾರ ಕೊಟ್ಟ ಲೆಕ್ಕ ಇದ್ರೆ ಕೊಡ್ತೀರಾ? ಆಟೋ ರಿಕ್ಷಾ ಹಾಗೂ ಟ್ಯಾಕ್ಸಿ ಚಾಲಕರು 5,000 ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಇಲ್ಲ, ಯಾರಿಗೋ ಪರಿಹಾರ ಸಿಕ್ಕಿಲ್ಲ. ಕೊರೋನಾ ಕಷ್ಟ ಕಾಲದಲ್ಲೂ ಅಂದ ಸಿಎಂ ಬಿಎಸ್ವೈ ಧೈರ್ಯದಿಂದ, ಧೀರತನದಿಂದ ಅತಿ ದೊಡ್ಡ ಪ್ಯಾಕೇಜ್ ಘೋಷಿಸಿದ್ರು. 100 ಅಲ್ಲ, 200 ಅಲ್ಲ, ಬರೋಬ್ಬರಿ 1,777 ಕೋಟಿ ರೂಪಾಯಿ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು. ಬಿಎಸ್ವೈ ಪ್ಯಾಕೇಜ್ ನೊಂದವರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿತ್ತು. ಬೆವರಿಗೆ ಬೆಲೆ ಸಿಗದೆ ಒದ್ದಾಡ್ತಾ ಇದ್ದ ಅನ್ನದಾತರಿಗೆ, ದುಡಿಮೆ ಇಲ್ಲದೆ, ದುಡ್ಡಿಲ್ಲದೆ ಕುಸಿದು ಹೋಗಿದ್ದ ಕೈಗಳಿಗೆ ಹೊಸ ಚೈತನ್ಯದ ಭರವಸೆ ಸಿಕ್ಕಿತ್ತು. ಆದರೆ ಅಂದುಕೊಂಡಿದ್ದೇ ಒಂದಾಗಿದ್ರೆ ಆಗಿದ್ದೇ ಒಂದು. ಟಿವಿ9 ಬಯಲು ಮಾಡುತ್ತಿದೆ 1,777 ಕೋಟಿ ಪ್ಯಾಕೇಜ್ನ ಅಸಲಿ ಬಣ್ಣ. ಅಂದಹಾಗೆ ಬಿಎಸ್ವೈ ಮೊದಲು ಘೋಷಣೆ ಮಾಡಿದ್ದೆ 1,610 ಕೋಟಿಯ ಪ್ಯಾಕೇಜ್, ದೊಡ್ಡ ಪ್ಯಾಕೇಜ್. ಎರಡನೇ ಬಾರಿ ಪ್ಯಾಕೇಜ್ಗೆ ಸೇರಿಸಿದ ಮೊತ್ತ 5 ಕೋಟಿ. ಮೂರನೇ ಪ್ಯಾಕೇಜ್ ಘೋಷಣೆ ಮಾಡಿದ್ದು 162 ಕೋಟಿ ರೂಪಾಯಿ. ಆದರೆ ಇದುವರೆಗೂ ಬಿಡುಗಡೆಯಾಗಿರೋ ಮೊತ್ತ ಕೇವಲ 5,93 ಲಕ್ಷ ರೂಪಾಯಿ ಮಾತ್ರ. ರಾಜ್ಯ ಸರ್ಕಾರಕ್ಕೆ ಟಿವಿ9 ಬಹಿರಂಗ ಸವಾಲ್.
ನೊಂದವರ ದನಿಯಾಗಿ TV9 ಇಂದು ಸಿಎಂ ಯಡಿಯೂರಪ್ಪನವರಿಗೆ ನೇರ ಪ್ರಶ್ನೆಗಳನ್ನ ಇಡ್ತಿದೆ. ನೀವು ಘೋಷಣೆ ಮಾಡಿದ ಕೊರೋನಾ ಪರಿಹಾರ ಯಾರಿಗೆ ತಲುಪಿದೆ? ಒಟ್ಟು ಪರಿಹಾರದಲ್ಲಿ ಎಷ್ಟು ಮೊತ್ತವನ್ನ ಫಲಾನುಭವಿಗಳಿಗೆ ತಲುಪಿಸಿದ್ದೀರಿ? ಪ್ಯಾಕೇಜ್ ಮೊತ್ತವನ್ನ ನೊಂದ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀರಾ? ಇದುವರೆಗೂ ಪರಿಹಾರ ಮೊತ್ತ ತಲುಪಿಸಲು ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ? ಹೀಗೆ ಪ್ರಶ್ನೆ ಕೇಳ್ತಾ ಹೋದ್ರೆ ಸಿಗೋ ಉತ್ತರವೇ ಇಲ್ಲ, ಯಾರಿಗೋ ಬಿಡಿಗಾಸು ಸಿಕ್ಕಿಲ್ಲ. ಸಿಎಂ ಯಡಿಯೂರಪ್ಪನವರೇ ಅಂಗೈನಲ್ಲೇ ಆಕಾಶ ತೋರಿಸಿ ಜನರನ್ನ ಅಡಕತ್ತರಿಯಲ್ಲಿ ಸಿಲುಕಿಸಿರೋದು ಏಕೆ? ಹಾಗಾದ್ರೆ ಪರಿಹಾರ ಸಿಗದೆ ಇರೋದಕ್ಕೆ ಕಾರಣವೇನು ಅಂತ ಹುಡುಕ್ತಾ ಹೊರಟ್ರೆ ಸರ್ಕಾರದ ಆರಂಭ ಶೂರತ್ವ ಎಂಥದ್ದು ಅನ್ನೋದು ಎಳೆಯಾಗಿ ಕಣ್ಣಿಗೆ ರಾಚುತ್ತೆ. ಯಾಕಂದ್ರೆ ನಿಜ, ಪ್ಯಾಕೇಜ್ ಘೋಷಣೆಯಾದ ಬಳಿಕ ಹಣ ತಲುಪೋದಿರಲಿ, ಘೋಷಣೆ ಬಳಿಕ ಸರ್ಕಾರ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಯಾಕಂದ್ರೆ ಘೋಷಿಸಿದ ಪರಿಹಾರ ವಿತರಣೆಗೆ ಮಾರ್ಗಸೂಚಿಯೇ ತಯಾರಾಗಿಲ್ಲ. ಇದಕ್ಕಿಂತ ನಿರ್ಲಕ್ಷ್ಯ ಅಂದ್ರೆ ಪರಿಹಾರ ಘೋಷಣೆಯಾದ ಬಳಿಕ ಫಾಲೋ ಅಪ್ ಸಭೆ ಮಾಡಿಲ್ಲ. ಅಸಲಿಗೆ ಪರಿಹಾರ ಯಾರಿಗೆ ತಲುಪಬೇಕು ಅಂತ ಫಲಾನುಭವಿಗಳನ್ನ ಗುರುತಿಸಿಲ್ಲ. ಇಷ್ಟೇ ಅಲ್ಲ, ಆಯಾ ಇಲಾಖೆಗಳು ಪರಿಹಾರದ ಫಲಾನುಭವಿಗಳ ಪಟ್ಟಿಯನ್ನ ಕೂಡ ರೆಡಿ ಮಾಡಿಲ್ಲ. ಇಷ್ಟು ದೊಡ್ಡ ಪ್ಯಾಕೇಜ್ಗೆ ಹಣ ಎಲ್ಲಿಂದ ತರಬೇಕು ಅನ್ನೋದೇ ಅಂತಿಮವಾಗಿಲ್ಲ. ಹಾಗಾದ್ರೆ ಯಾವ ವಲಯಕ್ಕೆ ಎಷ್ಟೆಷ್ಟು ಘೋಷಣೆ ಮಾಡಿದ್ರು, ಯಾರಿಗೇನೋ ಸಿಕ್ಕಿಲ್ಲ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಂದಹಾಗೆ ಹೂವು ಬೆಳೆಗಾರರಿಗೆ ಹೆಕ್ಟೇರ್ಗೆ ಗರಿಷ್ಠ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿತ್ತು. ಆದರೆ ಪರಿಹಾರ ವಿತರಣೆಗೆ ಇದುವರೆಗೂ ತೋಟಗಾರಿಕೆ ಇಲಾಖೆಗೆ ಸರ್ಕಾರ ಹಣ ನೀಡಿಲ್ಲ. ಅಸಲಿಗೆ ನಷ್ಟಕ್ಕೊಳಗಾದ ಹೂವು ಬೆಳೆಗಾರರ ಪಟ್ಟಿ ಕೂಡ ರೆಡಿಯಿಲ್ಲ. ಬಟ್ಟೆ ಕೆಲಸವಿಲ್ಲದೆ ಬೀದಿಗೆ ಬಂದಿದ್ದ ಮಡಿವಾಳ ಸಮುದಾಯದ ಕೆಲಸಗಾರರಿಗೆ ಸರ್ಕಾರ ತಲಾ 5,000 ಪರಿಹಾರ ಘೋಷಣೆ ಮಾಡಿತ್ತು. ಅಂದಾಜು 60,000 ಮಡಿವಾಳರಿಗೆ ಪರಿಹಾರದ ಭರವಸೆ ನೀಡಿತ್ತು. ವಿಪರ್ಯಾಸ ನೋಡಿ, ಮಡಿವಾಳರಿಗೆ ಹಣ ನೀಡಬೇಕಾದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಮಾಡ್ತಿದ್ಯೋ ಗೊತ್ತಿಲ್ಲ. ಸಚಿವ ಶ್ರೀರಾಮುಲು ಸಾರಥ್ಯದ ಇಲಾಖೆಗೆ ಹಣ ನೀಡೋದು ಹೇಗೆ ಅನ್ನೋ ಅಂದಾಜೂ ಇಲ್ಲ. ಕ್ಷೌರಿಕ ವರ್ಗಕ್ಕೆ ಪ್ರತಿಯೊಬ್ಬ ವೃತ್ತಿಪರನಿಗೆ 5,000 ನೀಡೋ ವಾಗ್ದಾನವನ್ನ ಸರ್ಕಾರ ನೀಡಿತ್ತು. 2,30,000 ಕ್ಷೌರಿಕರನ್ನು ಗುರುತಿಸಲಾಗಿತ್ತು. ಆದರೆ 115 ಕೋಟಿ ಮೊತ್ತದ ಪರಿಹಾರದ ಪ್ಯಾಕೇಜ್ ಅರ್ಹರಿಗಿನ್ನೂ ತಲುಪೇ ಇಲ್ಲ. ಏನೋ ಟ್ಯಾಕ್ಸಿ ಚಾಲಕರಿಗೆ 5,000 ನೀಡ್ತೀವಿ ಅಂತ ಸರ್ಕಾರ ಮಾತು ಕೊಟ್ಟಿತ್ತು. ಆದ್ರೆ ಈವರೆಗೂ ಈ ಹಣ ಪಡೆಯೋದು ಹೇಗೆ ಅನ್ನೋದೇ ಅಸ್ಪಷ್ಟವಾಗಿದೆ. ಹೀಗಾಗಿ ಅಂದಾಜು 7,75,000 ಮಂದಿಯ ಬದುಕೆ ಅತಂತ್ರವಾಗಿದೆ. ಏನೋ ಕೈಮಗ್ಗ ನೇಕಾರರಿಗೆ ಸರ್ಕಾರ 2,000 ಪರಿಹಾರ ಘೋಷಣೆ ಮಾಡಿತ್ತು. ಜೊತೆಗೆ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರಿಗೂ 2,000 ಪರಿಹಾರದ ಘೋಷಣೆ ಮಾಡಿತ್ತು. ಆದ್ರೆ ಜವಳಿ ಇಲಾಖೆಗೆ ಇದುವರೆಗೂ ಹಣ ಸಿಕ್ಕಿಲ್ಲ. ಇನ್ನು ಫಲಾನುಭವಿಗಳಿಗೆ ಪರಿಹಾರ ಸಿಗೋ ಮಾತೇ ದೂರ. ಇನ್ನು ಹಣ್ಣು ತರಕಾರಿ ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ ಘೋಷಿಸಿದ್ದ 15,000 ರೂಪಾಯಿ ಇನ್ನೂ ಸಿಕ್ಕಿಲ್ಲ. ಜೊತೆಗೆ ಮೇಕೆ ಕುರಿಗಳು ನೈಸರ್ಗಿಕ ವಿಕೋಪದಲ್ಲಿ ಸತ್ತರೆ ಘೋಷಣೆ ಮಾಡಲಾಗಿದ್ದ 5,000 ರೂಪಾಯಿ ಪರಿಹಾರವೂ ಫಲಾನುಭವಿಗಳಿಗೆ ಸಿಕ್ಕಿಲ್ಲ. ಇದಲ್ಲದೆ ಸರ್ಕಾರ ಮೆಕ್ಕೆಜೋಳ ಬೆಳೆಯೋ ರೈತರಿಗೆ ತಲಾ 5,000 ಪರಿಹಾರ ಘೋಷಿಸಿತ್ತು. ಆದ್ರೆ ಯಾರಿಗೆ ಕೊಟ್ಟಿದ್ದಾರೋ ಲೆಕ್ಕವೇ ಇಲ್ಲ. ಇನ್ನು ಜಮ್ಮಾರ ಕುಟುಂಬಗಳಿಗೆ ತಲಾ 5,000 ಪರಿಹಾರ ಘೋಷಣೆ ಮಾಡಿದ್ರು. ಆದ್ರೆ ಅದು ಕೂಡ ತಲುಪಿಲ್ಲ. ಅಂತಿಮವಾಗಿ ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ಪರಿಹಾರದ ಭರವಸೆ ನೀಡಿತ್ತು. ಆದ್ರೆ ಇದುವರೆಗೂ ಎಷ್ಟು ಜನರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ.
ಹೀಗೆ ಇಲ್ಲ ಇಲ್ಲ ಅಂತ ಕೇಳೋ ಸೌಭಾಗ್ಯಕ್ಕೇನ ನೀವು ಪರಿಹಾರ ಘೋಷಣೆ ಮಾಡಿದ್ದೋ ಯಡಿಯೂರಪ್ಪನವರೇ? ಇದಕ್ಕೇನಾ ದೊಡ್ಡ ದೊಡ್ಡ ಪ್ಯಾಕೇಜ್ ಘೋಷಿಸಿದ್ದೋ ಮುಖ್ಯಮಂತ್ರಿಗಳೇ? ಬ್ಯೂರೋ ರಿಪೋರ್ಟ್ TV9. ಸೊ ಹಿಂಗಾಗಿ ನಾವು ಸರ್ಕಾರಕ್ಕೆ ಸವಾಲು ಹಾಕಿದ್ವಿ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ತಲುಪಿಸಿದಿರಿ ಅನ್ನುವಂಥದ್ದು. ಜೊತೆಗೆ ನೋಡಿದ್ರೆ ಗಡುವನ್ನು ಕೂಡ ಕೊಟ್ವಿ. ಕೆಲ ನಾಯಕರುಗಳಿಗೆ ನೇರವಾಗಿ ಕೇಳಿದ್ವಿ ಎಷ್ಟು ದಿನದ ಅವಧಿನಲ್ಲಿ ಇದೆಲ್ಲದೂ ಕೂಡ ಆಗುತ್ತೆ ಅಂತ. ಕೆಲ ನಾಯಕರು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲವು ನಾಯಕರುಗಳು ಅವ್ರ ಜಾಯಮಾನವೇ ಹಂಗಿರಬೇಕು, ಉಡಾಫಿಯ ಉತ್ತರವನ್ನು ಕೊಟ್ಟಿರುವಂಥದ್ದು. ಮೊದಲೇ ಏನು ಅಂದರೆ ಪ್ಯಾಕೇಜ್ ಮಾಡಿರುವಂಥ ರೀತಿ ಸರಿ ಇಲ್ಲ, ಹಣ ಎಷ್ಟು ಬಿಡುಗಡೆ ಆಗಿದೆ ಏನು ಎತ್ತ ಪಟ್ಟಿ ಯಾವುದು ಕೂಡ ಸಿದ್ಧವಾಗಿಲ್ಲ, ಯಾರಿಗೆ ತಲುಪಿಸ್ಬೇಕು ಹೆಂಗೆ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಗಳು ಕೂಡ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದರೆ ನಾಯಕರದ್ದು ಉಡಾಫೆಯ ಉತ್ತರ. ಇದು ಎತ್ತು ಇಳಿತು ಅಂದ ತಕ್ಷಣ ಕೊಟ್ಟಿಗೆ ಕಟ್ಟು ಅಂತ ಹೇಳಕ್ಕಾಗಲ್ಲ. ಇದು ಸರ್ಕಾರ ಹೂ ಬೆಳೆಗಾರರಿಗೆ ಯಾರು ಹೂ ಬೆಳೆಗಾರರು, ಎಷ್ಟು ಹೂ ಬೆಳೆಗಾರರು ಬ್ಯಾಡ್ಜ್ ಇಲ್ಲ ಅಂದರೆ SP ಅವರು ಅವ್ರನ್ನ ಮುಂದಿನ ಕ್ರಮ ಜರುಗಿಸ್ತಾರೆ. BSI ಘೋಷಣೆ ಮಾಡಿ ಎಲ್ಲೂ ಓಡೋಗಿಲ್ಲ. ರಾಜ್ಯ ಸರ್ಕಾರದ ಕೊರೋನಾ ಪ್ಯಾಕೇಜ್ ಕುರಿತು, ಪ್ಯಾಕೇಜ್ ಹಿಂದಿನ ಅಸಲಿಯತ್ತು ಕುರಿತು ಮೊದಲಿಗೆ ಅಭಿಯಾನ ಆರಂಭಿಸಿದ್ದೆ TV9. ಪ್ಯಾಕೇಜ್ನಲ್ಲಿ ಸಂಕಷ್ಟದಲ್ಲಿರೋ ಯಾವೆಲ್ಲ ಕ್ಷೇತ್ರಕ್ಕೆ ಮೀಸಲಿಟ್ಟ ಹಣವೆಷ್ಟು, ಸರ್ಕಾರ ರಿಲೀಸ್ ಮಾಡಿರೋ ಹಣವೆಷ್ಟು, ಪ್ಯಾಕೇಜ್ನ ಫಲಾನುಭವಿಗಳೆಷ್ಟು ಅನ್ನೋ ಬಗ್ಗೆ ಒಂದೊಂದು ರೂಪಾಯಿಯನ್ನು ಲೆಕ್ಕ ಹಾಕಿ ಪೇನ್ ಟು ಪೇನ್ ಮಾಹಿತಿಯನ್ನ TV9 ಇಂದು ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿತ್ತು. ಯಾವಾಗ ಸರ್ಕಾರದ ವಿರುದ್ಧ TV9 ಅಭಿಯಾನದ ಸಮರ ಆರಂಭವಾಯಿತೋ, TV9 ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಲಾರಂಭಿಸಿತೋ, ಆಕಾಶ ತೋರಿಸಿ ಜನರನ್ನ ಅಡಕತ್ರಿಯಲ್ಲಿ ಸಿಲುಕಿಸಿದ್ದನ್ನ TV9 ಪ್ರಶ್ನಿಸ್ತೋ, ಇತ ರಾಜ್ಯದ ನಾಯಕರೆಲ್ಲ ಅಲರ್ಟ್ ಆಗಿದ್ರು. ಕೆಲ ಸಚಿವರುಗಳು ಸರ್ಕಾರವನ್ನ ಸಮರ್ಥಿಸಿಕೊಂಡ್ರೆ ಮತ್ತೊಬ್ಬ ಮಂತ್ರಿ ಉಡಾಫೆಯ ಮಾತನಾಡಿದ್ರು. ಇನ್ನೊಂದೆಡೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅಷ್ಟಕ್ಕೂ ಜನರ ಪರ TV9 ಮಾಡಿದ ಅಭಿಯಾನಕ್ಕೆ ನಾಯಕರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎತ್ತು ಇಳೀತು ಅಂತ ಕೊಟ್ಟಿಗೆ ಕಟ್ಟೋಕಾಗಲ್ಲ, ನಾವೆಲ್ಲ ಓಡಿ ಹೋಗಿಲ್ಲವೆಂದ BC ಪಾಟೀಲ್. ಇದು ಎತ್ತು ಇಳಿತು ಅಂದ ತಕ್ಷಣ ಕೊಟ್ಟಿಗೆ ಕಟ್ಟು ಅಂತ ಹೇಳಕ್ಕಾಗಲ್ಲ. ಇದು ಸರ್ಕಾರ BSI ಘೋಷಣೆ ಮಾಡಿ ಎಲ್ಲೂ ಓಡೋಗಿಲ್ಲ. ಮುಖ್ಯಮಂತ್ರಿಗಳು ಐತಿಹಾಸಿಕ ಒಂದು ನಿರ್ಣಯವನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಹಿಂದೆಂದೂ ಆಗದೇ ಇರೋ ಥರ ಪ್ಯಾಕೇಜ್ನಲ್ಲಿ ಘೋಷಿಸಿದ ಹಣ ಎಲ್ಲೋಯ್ತು, ಫಲಾನುಭವಿಗಳ ಕೈಗೆ ಇನ್ನೂ ಸಿಕ್ಕಿಲ್ಲ ಯಾಕೆ ಅಂತ TV9 ಪ್ರಶ್ನಿಸಿದ್ದಕ್ಕೆ ಕೃಷಿ ಸಚಿವ BC ಪಾಟೀಲ್ ಕೊಟ್ಟ ಉಡಾಫೆ ಉತ್ತರವಿದು. ಮೆಕ್ಕೆಜೋಳ ಬೆಳೆದ ರೈತರಿಗೆ ಸರ್ಕಾರ ತಲಾ 5,000 ರೂಪಾಯಿ ಪರಿಹಾರ ಘೋಷಿಸಿದ್ದು, ಆದರೆ ಇನ್ನೂ ಪರಿಹಾರ ರೈತರಿಗೆ ತಲುಪಿಲ್ಲ ಅಂತ TV9 ಪಾಟೀಲ್ರನ್ನ ಪ್ರಶ್ನಿಸಿತು. ಆದರೆ ಮಂತ್ರಿ ಮಾತ್ರ ಎತ್ತಿಳೀತು ಅಂತ ಕೊಟ್ಟಿಗೆ ಕಟ್ಟೋಕಾಗಲ್ಲ, CM ಪ್ಯಾಕೇಜ್ ಘೋಷಿಸಿ ಓಡಿ ಹೋಗಿಲ್ಲ ಅಂತ ವ್ಯಂಗ್ಯದ ಮಾತನಾಡಿದ್ರು. ಇದು ಎತ್ತು ಇಳಿತು ಅಂದ ತಕ್ಷಣ ಕೊಟ್ಟಿಗೆ ಕಟ್ಟು ಅಂತ ಹೇಳಕ್ಕಾಗಲ್ಲ. ಇದು ಸರ್ಕಾರ BSI ಘೋಷಣೆ ಮಾಡಿ ಎಲ್ಲೂ ಓಡೋಗಿಲ್ಲ. ಮುಖ್ಯಮಂತ್ರಿಗಳು ಐತಿಹಾಸಿಕ ಒಂದು ನಿರ್ಣಯವನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಹಿಂದೆಂದೂ ಆಗದೇ ಇರೋ ಥರ. ಅಲೆಲೆಲೆಲೆ ಪಾಟೀಲ್ ಸಾಹೇಬ್ರೆ, ನೀವಾಗ್ಲಿ CM ಆಗ್ಲಿ ಓಡಿ ಹೋಗಿ ಅಂತ ನಾವು ಯಾರೂ ಹೇಳಿಲ್ಲ. ಘೋಷಿಸಿರೋ ಪ್ಯಾಕೇಜ್ ಅನುಷ್ಠಾನಕ್ಕೆ ತರೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಪ್ಯಾಕೇಜ್ ಘೋಷಣೆಯಾಗಿ ಇಷ್ಟು ದಿನವಾದ್ರೂ ಕಾರ್ಯರೂಪಕ್ಕೆ ಬಂದಿಲ್ಲ. ಮಾರ್ಗಸೂಚಿ ರೆಡಿ ಆದ್ರೂ ರಿಲೀಸ್ಗಿನ್ನೂ ಮುಹೂರ್ತ ಕೂಡಿ ಬಂದಿಲ್ವಾ? ಇನ್ನು ಗೈಡ್ಲೈನ್ಸ್ ರೆಡಿ ಇದೆ ಅಂತೀರಾ, ನಾಳೆ ರಿಲೀಸ್ ಮಾಡ್ತೀವಿ ಅಂತಿದ್ದೀರಾ. ಪ್ಯಾಕೇಜ್ ಘೋಷಣೆಗೆ ಒಂದು ದಿನ, ಸಮಿತಿ ರಚನೆಗೆ ಮತ್ತೊಂದು ದಿನ, ಗೈಡ್ಲೈನ್ಸ್ ಸಿದ್ಧಪಡಿಸಿ ಹಣ ರಿಲೀಸ್ ಮಾಡೋಕೆ ಇನ್ನೆಷ್ಟು ದಿನ ಬೇಕು ಪಾಟೀಲ್ರೆ? ಜನರ ಈ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇದೆಯಾ? ಸಚಿವ ಮಾಧುಸ್ವಾಮಿಯಿಂದಲೂ ಮತ್ತದೇ ಸಮರ್ಥನೆ. ಇನ್ನು ಕಾನೂನು ಸಚಿವ ಮಾಧುಸ್ವಾಮಿ ಕೂಡ ಪ್ಯಾಕೇಜ್ ಕುರಿತಾಗಿ ಸರ್ಕಾರವನ್ನ ಸಮರ್ಥಿಸಿಕೊಂಡ್ರು. ಆಟೋ ಚಾಲಕರಿಗೆ ಬ್ಯಾಡ್ಜು DL ಇಲ್ದಿದ್ರೆ ಪರಿಹಾರ ಕೊಡೋಕ್ಕಾಗಲ್ಲ, ಹೂ ಬೆಳೆಗಾರರ ಸಮೀಕ್ಷೆ ಆಗದೆ ಪರಿಹಾರ ಕೊಡೋದು ಹೇಗೆ ಅಂತ ಪರಿಹಾರ ವಿತರಣೆ ವಿಳಂಬವನ್ನ ಸಮರ್ಥಿಸಿಕೊಂಡ್ರು. ಇತ DCM ಗೋವಿಂದ ಕಾರಜೋಳ ಇನ್ನೊಂದು ವಾರದಲ್ಲಿ ಹಣ ರಿಲೀಸ್ ಮಾಡೋದಾಗಿ ಹೇಳಿದ್ರು. ಪ್ಯಾಕೇಜನ್ನು ನಾವು ಘೋಷಣೆ ಮಾಡಿದ್ರೆ ಅದ್ರ ಅಸೆಸ್ಮೆಂಟು ಆಗಬೇಕಪ್ಪ.
ಹೂ ಬೆಳೆಗಾರರಿಗೆ ಯಾರು ಹೂ ಬೆಳೆಗಾರರು, ಎಷ್ಟು ಹೂ ಬೆಳೆಗಾರರು, ತರಕಾರಿಗಾರರು, ಒಂದು ರಿಪೋರ್ಟ್ ಬರೋದು ಬೇಡವಾ ಗೌರ್ಮೆಂಟ್ ಮುಂದೆ? 2 ದಿವಸಕ್ಕೆ ಬಂದ್ಬಿಡುತ್ತೆ ಸರ್. ಬ್ಯಾಡ್ಜ್ ಇಲ್ಲ ಅಂದರೆ SP ಅವರು ಅವ್ರನ್ನ ಮುಂದಿನ ಕ್ರಮ ಜರುಗಿಸ್ತಾರೆ. ಅದೇಗೆ ಬ್ಯಾಡ್ಜ್ ಇಲ್ದರೆ ಆಟೋ ರಿಕ್ಷಾ ಓಡಿಸೋಕ್ಕಾಗುತ್ತೆ? ಅಂಥವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ. TV9 ಅಭಿಯಾನಕ್ಕೆ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಬೆಂಬಲ. ಸರ್ಕಾರದ ವಿರುದ್ಧ ಮಾಜಿ ಸಿಎಂಗಳ ಆಕ್ರೋಶ. ಸರ್ಕಾರ ಘೋಷಿಸಿದ ಪ್ಯಾಕೇಜ್ ರಿಲೀಸ್ ಮಾಡದೇ ಇರೋದನ್ನ ಪ್ರಶ್ನಿಸಿ TV9 ನಡೆಸಿದ ಅಭಿಯಾನಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಬೆಂಬಲ ನೀಡಿದ್ದಾರೆ. ಪ್ಯಾಕೇಜ್ನ ಹಣ ನೀಡದೆ ಯಡಿಯೂರಪ್ಪ ರಾಜ್ಯದ ಜನರಿಗೆ ದ್ರೋಹ ಬಗೆದಿದ್ದಾರೆ. BSY ಅವರ ನಾಯಕ ಮೋದಿಯನ್ನ ಹಿಂಬಾಲಿಸುತ್ತಿದ್ದಾರೆ ಅಂತ ಟ್ವೀಟ್ ಮೂಲಕ ಕಿಡಿಕಾರಿದ್ರು. ಮತ್ತೊಂದೆಡೆ ಸರ್ಕಾರದ ಪರಿಹಾರ ಹಣ ಪಡೆಯಲು ನೋಂದಣಿ ಅಗತ್ಯ. ನೋಂದಣಿ ಹೆಸರಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ HDK ಆರೋಪಿಸಿದ್ರು. ಯಾರು ಏನೇ ಹೇಳಿ, ಇಲ್ಲಿರೋ ಪ್ರಶ್ನೆ ಏನು ಅಂದ್ರೆ, ಹೈರಾಣಾಗಿರೋ ಬಡ ಜನರಿಗೆ ಇಂಥ ಭಯಾನಕ ಸಂದರ್ಭದಲ್ಲೂ ನೆರವಾಗಿಲ್ಲ ಅಂದ್ರೆ ಸರ್ಕಾರವಿದ್ದಾದ್ರೂ ಏನ್ ಪ್ರಯೋಜನ? ಕೋಟಿಗಟ್ಟಲೆ ಮೊತ್ತದ ಪ್ಯಾಕೇಜ್ ಘೋಷಿಸಿ ಈಗ ರೂಲ್ಸು ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡಿದ್ರೆ ಜನರು ಇನ್ನೆಷ್ಟು ದಿನ ಅಂತ ಸಹಿಸೋದು? ಇನ್ನಾದ್ರೂ ಸರ್ಕಾರ ಆದಷ್ಟು ಬೇಗ ಹಣವನ್ನ ಬಡವರ ಕೈಗೆ ನೀಡಲಿ ಅನ್ನೋದೇ TV9 ಕಳಕಳಿ. ಬ್ಯೂರೋ ರಿಪೋರ್ಟ್, TV9. BC ಪಾಟೀಲರು ನಾವು ವಿಶೇಷ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಏನು ಫೋನಕ್ಕೆ ಬಂದರು, ಆ ಸಂದರ್ಭದಲ್ಲಿ ಜವಾಬ್ದಾರಿಯಿಂದಲೇ ಮಾತಾಡಿದ್ರು. ಆದರೆ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಅದು ಏನಾಯಿತೋ ಗೊತ್ತಿಲ್ಲ. ನಾನು ಕೂಡ ಹೇಳಿದ್ದೆ, ನೀವು ಕೌರವನ ಪಾತ್ರ ಮಾಡಿರುವಂಥವ್ರು, ಕೌರವರಾಗಬಾರದು, ನೀವು ಪಾಂಡವರಾಗಬೇಕು, ಧರ್ಮರಾಯರಾಗಬೇಕು, ಕೆಲಸ ಮಾಡಿ ಅಂತ. ಆದರೆ ಆ ಮೈಕ್ ಕಂಡ ತಕ್ಷಣ ಅದು ಏನಾಯಿತೋ ಗೊತ್ತಿಲ್ಲ, ಎದ್ವಾ ತದ್ವಾ ಮಾತಾಡಿದ್ದಾರೆ. ಬಹುಶಃ ಏನು ಅಂತಂದರೆ ಅವ್ರು ಕೌರವರೇ ಆಗಬೇಕು ಅಂತಂತಂದರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರು ಸಾಧ್ಯ? ನೋಡಿ, ಇದೇ ನಮ್ಮ ನಾಯಕರುಗಳು ಮಾಡುವಂಥ ತಪ್ಪು. ಕೇಳಿದಂಥ ಪ್ರಶ್ನೆಗೆ ಉಡಾಫೆ ಉತ್ತರ ಕೊಡೋದು, ಆಮೇಲೆ ಬಯಸ್ಕೊಳ್ಳೋದು. ಏನು ಮಾಡಿದಿರಿ? ಅವ್ರ ಜಾಯಮಾನವೇ ಹಾಗೆ. ಇನ್ನು ಈ ಲಾಕ್ಡೌನ್ ಇದೆಯಲ್ಲ, ಲಾಕ್ಡೌನ್ ಕಂಟಿನ್ಯೂ ಆಗುತ್ತೋ ಕಂಟಿನ್ಯೂ ಆಗಲ್ವೋ ಅನ್ನುವಂಥದ್ದು. ಈಗಲೇ ದೇಶ ಹೈರಾಣಿದ್ದೋಗಿದೆ, ಆರ್ಥಿಕ ಸ್ಥಿತಿ ಎನ್ನುವಂಥದ್ದು ನೆಲಕ್ಕೆ ಕುಸಿದೋಗಿದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ? 1 ದಿನನ 2 ದಿನನ? ನಾಳೆ 30ನೇ ತಾರೀಕು ಬಂತು ಅಂದರೆ 68 ದಿವಸ ಆಯ್ತು ಸ್ವಾಮಿ ದೇಶ ಸ್ತಬ್ಧವಾಗಿ. ಸ್ಥಿತಿಗತಿಗಳು ಏನಾಗಬೇಕು? ಆದರೆ ಎಲ್ಲೋ ಒಂದು ಕಡೆಗೆ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದೆಲ್ಲದಕ್ಕೂ ನಾವು ನಾಳೆ ಭಾನುವಾರ ತನಕ ಕಾಯಬೇಕು. ಯಾಕಂದರೆ ಮನ್ ಕಿ ಬಾತ್ ಏನು ಬರುತ್ತೆ, ಆ ಮನ್ ಕಿ ಬಾತ್ನಲ್ಲಿ ಮೋದಿ ಈ ರಹಸ್ಯವನ್ನು ಬಿಚ್ಚಿಡುವಂಥ ಸಾಧ್ಯತೆಗಳಿದೆ. कोरोना से लड़ेंगे भी और आगे भी बढ़ेंगे. ಜೂನ್ 1ರಿಂದ ಲಾಕ್ಡೌನ್ 5.0 ಜಾರಿಯಾಗುತ್ತಾ? ಮತ್ತೆ 15 ದಿನ ಲಾಕ್ಡೌನ್ ಮುಂದುವರಿಕೆ ಸಾಧ್ಯತೆ. ದೇಶದಲ್ಲಿ ಈಗಾಗಲೇ ಬರೋಬ್ಬರಿ 68 ದಿನಗಳ ಲಾಕ್ಡೌನ್ ಘೋಷಿಸಲಾಗಿದೆ. ಮೇ 31ಕ್ಕೆ ಲಾಕ್ಡೌನ್ 4.0 ಅಂತ್ಯವಾಗ್ತಿದೆ. ಜೂನ್ 1ರಿಂದ ದೇಶದಲ್ಲಿ ಲಾಕ್ಡೌನ್ ಇರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಆದರೆ ಸದ್ಯ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿರೋ ವೇಗ ನೋಡಿದ್ರೆ ಜೂನ್ 1ರಿಂದ ಮತ್ತೆ 15 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಬಗ್ಗೆ ಮೋದಿ ಸರ್ಕಾರ ಅಂತಿಮ ನಿರ್ಧಾರ ಮಾಡಿ ಘೋಷಣೆ ಮಾಡಲಿದೆ. ಲಾಕ್ಡೌನ್ 4.0 ಜಾರಿಯಾದ್ರೆ ಇನ್ನೆಷ್ಟು ರಿಲೀಫ್ ಸಿಗುತ್ತೆ? ಒಂದು ವೇಳೆ ಜೂನ್ 1ರ ಬಳಿಕ ಲಾಕ್ಡೌನ್ 5.0 ಜಾರಿಯಾಗಿದ್ದೇ ಆದಲ್ಲಿ ನಿಯಮಗಳು ಇನ್ನಷ್ಟು ಸಡಿಲಿಕೆ ಆಗುವ ಸಾಧ್ಯತೆ ಇದೆ. ನಿರ್ಬಂಧ ವಿಧಿಸೋದು, ಸಡಿಲಿಸೋ ನಿರ್ಧಾರವನ್ನ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಡಲಿದೆ. ಪ್ರಧಾನಿ ಮೋದಿ ಕೆಲ ಪ್ರಮುಖ ವಿಚಾರಗಳ ಬಗ್ಗೆ ಅಷ್ಟೇ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಜೂನ್ 1ರಿಂದ ಮಂದಿರ, ಮಸೀದಿ, ಚರ್ಚ್ ಓಪನ್. ಇನ್ನು ಜೂನ್ 1ರ ಬಳಿಕ ಮಂದಿರ, ಮಸೀದಿ, ಚರ್ಚ್ ಸೇರಿದಂತೆ ಧಾರ್ಮಿಕ ಕೇಂದ್ರಗಳನ್ನ ತೆರೆಯೋ ಬಗ್ಗೆ ಪ್ರಧಾನಿಯೇ ನಿರ್ಧರಿಸಲಿದ್ದಾರೆ. ಮಾಸ್ಕ್ ಧರಿಸುವಿಕೆ, ಸಾಮಾಜಿಕ ಅಂತರ ಸೇರಿದಂತೆ ಕಟ್ಟುನಿಟ್ಟಿನ ನಿಯಮಗಳೊಂದಿಗೆ ಧಾರ್ಮಿಕ ಕೇಂದ್ರಗಳನ್ನ ತೆರೆಯಲು ರಾಜ್ಯದಲ್ಲೂ ತಯಾರಿ ನಡೆದಿದೆ. ಪ್ರಧಾನಿ ಸೂಚನೆಗಾಗಿ ಕಾಯುತ್ತಿದ್ದೇವೆ ಅಂತ ಸಿಎಂ BSY ಹೇಳಿದ್ದಾರೆ. ಒಂದ್ಸರಿ ದೇವಸ್ಥಾನಗಳು ಪ್ರಾರಂಭ ಆಗ್ಬೋದು ಅಂದರೆ ಚರ್ಚು ಮಸೀದಿಗಳು ಪ್ರಾರಂಭ ಆಗ್ಬೋದು, ಅದರಲ್ಲಿ ಯಾವುದೋ ಅಭ್ಯಂತರ ಇರೋದಿಲ್ಲ. ಎಲ್ರಿಗೂ ಒಂದೇ, ನಮ್ಮ ದೇಶದಲ್ಲಿ ಕಾನೂನು ಇರೋದು ಎಲ್ರಿಗೂ ಒಂದೇನೆ. ದೇವಸ್ಥಾನಗಳನ್ನು
ಪ್ರಾರಂಭ ಮಾಡ್ತೇವೆ ಅಂದರೆ ಅರ್ಥ ಮಾಸ್ಕು ಮತ್ತು ಚರ್ಚ್ಗಳು ಪ್ರಾರಂಭ ಆಗುತ್ತೆ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದರೆ ಇದೆಲ್ಲಕ್ಕೂ ಸಹ ಕೇಂದ್ರ ಸರ್ಕಾರದ ಒಂದು ಅನುಮತಿ ಬೇಕಾಗಿದೆ. ಕಾಯ್ತಾ ಇದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ಕೇಸ್ ಹೆಚ್ಚುತ್ತಿರೋದ್ರಿಂದ ಹೋಮ್ ಕ್ವಾರಂಟೈನ್. ಈ ನಡುವೆ ದೇಶದಲ್ಲಿ ಸೋಂಕಿತರ ಸಂಖ್ಯೆ 1.5 ಲಕ್ಷದ ಗಡಿ ದಾಟಿ ಮುನ್ನುಗ್ಗುತ್ತಿದೆ. ಕೆಲವೆಡೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆಯಾಗ್ತಿದೆ. ಹೀಗಾಗಿ ಅಲ್ಪ ಪ್ರಮಾಣದ ಕೊರೋನಾ ಲಕ್ಷಣ ಇರುವ ರೋಗಿಗಳಿಗೆ, ಲಕ್ಷಣವೇ ಇಲ್ಲದ ಸೋಂಕಿತರಿಗೆ ಹೋಮ್ ಕ್ವಾರಂಟೈನ್ಗೆ ಅವಕಾಶ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಮನ್ ಕಿ ಬಾತ್ನಲ್ಲಿ ಮೋದಿ ಅಂತಿಮ ನಿರ್ಧಾರ. ಜೂನ್ನಲ್ಲೂ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಕೆಲ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಮೇ 31ರ ಮೋದಿ ಮನ್ ಕಿ ಬಾತ್ನಲ್ಲಿ ಸ್ಪಷ್ಟನೆ ನೀಡೋ ನಿರೀಕ್ಷೆಯೂ ಇದೆ. ಆದರೆ ಈ ಮಧ್ಯೆ ಲಾಕ್ಡೌನ್ 5.0 ಬಗ್ಗೆ ಎಲ್ಲೂ ಪ್ರಸ್ತಾಪವಾಗಿಲ್ಲ, ಯಾವುದೇ ಚರ್ಚೆ ಆಗಿಲ್ಲ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ. ಏನಕ್ಕೂ ದೇಶದ ಜನತೆ ಮೇ 31ರವರೆಗೆ ಕಾಯಲೇಬೇಕಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಇವತ್ತು ಕರ್ನಾಟಕದಲ್ಲಿ 135 ಕೇಸ್ಗಳು ಪಾಸಿಟಿವ್ ಆಗಿದೆ. ಅಂದರೆ ಬೇರೆ ಬೇರೆ ಜಿಲ್ಲೆಗಳನ್ನು ಕೂಡ ನಿಧಾನವಾಗಿ ಇದು ಆಕ್ರಮಿಸ್ಕೊತಾ ಇರುವಂಥದ್ದು. ಜೊತೆಗೆ ಇನ್ನೊಂದು ಅಷ್ಟು ಸುಲಭವಾಗಿ ಈ ಕರುನಾಡನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ಇವತ್ತು ಕೂಡ 3 ಜನ ಇದಕ್ಕೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ 3 ಕೊಂದ ಕೊರೋನಾ. ಅವ್ರದ್ದು ಟೆಸ್ಟ್ ಪಾಸಿಟಿವ್ ಬಂದಿದೆ. ಈಗ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಒಟ್ಟು 9 ಪ್ರಕರಣಗಳು ಪಾಸಿಟಿವ್ ಬಂದಿದೆ. ಸೋಂಕಿನ ಸಿಡಿಲಿಗೆ ಇಂದು 135 ಜನ ಶರಣಾಗತಿ. ಕೊರೋನಾ ಕುಲುಮೆಯಾಯಿತು ಕಲಬುರಗಿ. ಸೋಂಕಿನಲ್ಲೇ ಶತಕ ಬಾರಿಸ್ತಾ ಹೆಜ್ಜೆ ಹೆಜ್ಜೆಗೂ ಆಪತ್ತು ತಂದೊಡ್ತಿರೋ ಕೊರೋನಾ ರಾಜ್ಯದಲ್ಲಿ ತನ್ನ ರಣಬೇಟೆ ಮುಂದುವರಿಸಿದೆ. ಬುಧವಾರ ರಾಜ್ಯವನ್ನೇ ಬೆದರಿಸಿರೋ ಹೆಮ್ಮಾರಿ 3 ಕೊಂದು ಮುಗಿಸಿದೆ. ಹೇಗಂದ್ರೆ ಮಹಾರಾಷ್ಟ್ರದಿಂದ ಯಾದಗಿರಿಗೆ ಮರಳಿದ್ದ 69 ವರ್ಷದ ಮಹಿಳೆ ಉಸಿರು ಚೆಲ್ಲಿದ್ರು. ಬಳಿಕ ಗಂಟಲು ದ್ರವ ಪರೀಕ್ಷೆಯಲ್ಲಿ ಆಕೆಗೆ ಕೊರೋನಾ ಇರೋದು ಕನ್ಫರ್ಮ್ ಆಗಿದೆ. ಹಾಗೆಯೇ 1712ನೇ ಸೋಂಕಿತನಾಗಿದ್ದ ಬೀದರ್ನ 49 ವರ್ಷದ ಪುರುಷ ಕೂಡ ಕೊರೋನಾ ಆಟಕ್ಕೆ ಕೊನೆಯಾಗಿದ್ದಾರೆ. ಇನ್ನು ವಿಜಯಪುರದಲ್ಲಿ ಸೋಂಕಿತರ ಸಂಪರ್ಕದಿಂದ 82 ವರ್ಷದ ವೃದ್ಧನ ಮೇಲೆ ಕೊರೋನಾ ದಾಳಿ ನಡೆಸಿತ್ತು. ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಅವರು ಕೊರೋನಾ ಎದುರು ಜೀವ ಚೆಲ್ಲಿದ್ದಾರೆ. ಕಲಬುರಗಿಗೆ ಮಹಾಘಾತ, 28 ಜನರಿಗೆ ಕೊರೋನಾ. ಮಹಾರಾಷ್ಟ್ರ ಜೊತೆ ಗಡಿ ಹಂಚಿಕೊಂಡಿರೋ ಕಲಬುರಗಿಗೆ ಇವತ್ತು ಮಹಾಘಾತ ತಟ್ಟಿದೆ. ಯಾಕಂದ್ರೆ ಮಹಾರಾಷ್ಟ್ರದಿಂದ ಜಿಲ್ಲೆಗೆ ಬಂದವರಲ್ಲಿ 28 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದ್ದು, ಕಲಬುರಗಿ, ಜೇವರ್ಗಿ, ಸೇಡಂ, ಆಳಂದದ ಕ್ವಾರಂಟೈನ್ ಕೇಂದ್ರದಲ್ಲಿದ್ದವರಿಗೆ ಸೋಂಕು ದೃಢವಾಗಿದ್ದು ಎಲ್ಲರನ್ನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಸೇಡಂನಲ್ಲಿ 7 ವರ್ಷದ ಬಾಲಕನಿಗೂ ಕೊರೋನಾ ವಕ್ಕರಿಸಿದೆ. ಆದರೆ ಆತನ ತಂದೆ ಪಟ್ಟಣದ ಅನೇಕ ಕಡೆ ತಿರುಗಾಡಿರೋದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನರಿಗೆ ಇವತ್ತು ಕೊರೋನಾ ಕಾಣಿಸಿಕೊಂಡಿದೆ, ಆಯಾ ಜಿಲ್ಲೆಗಳಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟಕ್ಕೆ ಏರಿಕೆಯಾಗಿದೆ ಅಂತ ತೋರಿಸ್ತೀವಿ ನೋಡಿ. ಕಲಬುರಗಿಯಲ್ಲಿಂದು ಮಹಾರಾಷ್ಟ್ರದಿಂದ ಬಂದಿದ್ದ 28 ಜನರಿಗೆ ಸೋಂಕು ತಗುಲಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 185ಕ್ಕೆ ಏರಿಕೆಯಾಗಿದೆ. ಇನ್ನು ಯಾದಗಿರಿಯಲ್ಲಿ ಮಹಾರಾಷ್ಟ್ರ ನಂಟಿನಿಂದ ಇಂದು 16 ಜನರಿಗೆ ಕೊರೋನಾ ವಕ್ಕರಿಸಿದೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಹೆಮ್ಮಾರಿ ಎದುರು 156 ಮಂದಿ ಮಂಡಿಯೂರಿದಂತಾಗಿದೆ. ಹಾಗೆ ಹಾಸನದಲ್ಲಿ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸಂಪರ್ಕದಿಂದ ಒಟ್ಟು 15 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದ್ದು ಜಿಲ್ಲೆಯಲ್ಲಿ ಒಟ್ಟು 127 ಜನ ಸೋಂಕಿತರಿದ್ದಾರೆ. ಇನ್ನು ಬೀದರ್ನ ಬೆಟಗೆರ, ಗದಲೆಗಾಂವ್, ಲಾಡವಂತಿಗೆ ಮುಂಬೈನಿಂದ ಬಂದಿದ್ದ 13 ಜನರಲ್ಲಿ ಇವತ್ತು ಸೋಂಕು ದೃಢಪಟ್ಟಿದೆ. ಈ ಮೂಲಕ ಬೀದರ್ನಲ್ಲಿ ಕೊರೋನಾ ಶತಕ ಪೂರೈಸಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಂದು 11 ಜನರನ್ನ ಹೆಮ್ಮಾರಿ ತನ್ನ ಬಲೆಗೆ ಹಾಕಿಕೊಂಡಿದೆ. ಸೋಂಕಿತರೆಲ್ಲ ಮಹಾರಾಷ್ಟ್ರ, ಗುಜರಾತ್ನಿಂದ ಜಿಲ್ಲೆಗೆ ಬಂದವರೇ ಆಗಿದ್ದಾರೆ. ಇನ್ನು ಕೃಷ್ಣನ ಊರಾದ ಉಡುಪಿಯಲ್ಲಿಂದು 9 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದ್ದು ಎಲ್ರಿಗೂ ಮಹಾರಾಷ್ಟ್ರ ನಂಟಿದೆ. ಹಾಗೆ ಬೆಂಗಳೂರಲ್ಲಿಂದು 6 ಜನರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದ್ದು ರಾಜಧಾನಿಯಲ್ಲಿ ಸೋಂಕಿತರ ಸಂಖ್ಯೆ 282ಕ್ಕೆ ಏರಿಕೆಯಾಗಿದೆ. ಇನ್ನು ಮಹಾರಾಷ್ಟ್ರದಿಂದ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದ 6 ಮಂದಿಯಲ್ಲಿ ಇವತ್ತು ಕೊರೋನಾ ಕನ್ಫರ್ಮ್ ಆಗಿದೆ. ಹಾಗೆ ಮುಂಬೈ ನಂಟಿನಿಂದ ರಾಯಚೂರಲ್ಲಿ 5 ಸಂಕಷ್ಟ ಎದುರಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮುಂಬೈನಿಂದ ಬಂದಿದ್ದ 3 ಹಾಗೂ ದೆಹಲಿಯಿಂದ ಬಂದಿದ್ದ ಒಬ್ಬನಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ.
ಚಿಕ್ಕಬಳ್ಳಾಪುರಕ್ಕೂ ಮಹಾರಾಷ್ಟ್ರದ ಮಾರಿಯೇ ತಲೆನೋವು ತಂದಿಟ್ಬಿಟ್ಟಿದೆ. ಇಂದು ಜಿಲ್ಲೆಯಲ್ಲಿ ಮತ್ತೆ 4 ಸೋಂಕು ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 131ಕ್ಕೆ ಏರಿಕೆಯಾಗಿದೆ. ದಾವಣಗೆರೆಯಲ್ಲಿಂದು 6 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದ್ದು ಒಟ್ಟು 142 ಜನ ಸೋಂಕಿತರು ಜಿಲ್ಲೆಯಲ್ಲಿದ್ದಾರೆ. ಹಾಗೆ ಚಿಕ್ಕಮಗಳೂರಲ್ಲಿ ಇಂದು 3 ಕೊರೋನಾ ತನ್ನ ಖಾತೆಗೆ ಹಾಕಿಕೊಂಡಿದೆ. ಎಲ್ಲರೂ ಮುಂಬೈನಿಂದ ಬಂದವರೇ ಆಗಿದ್ದಾರೆ. ಮತ್ತೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು 2 ಕೊರೋನಾ ಸುಳಿಗೆ ಬಿದ್ದಿದ್ದಾರೆ. ಇನ್ನು ವಿಜಯಪುರದಲ್ಲಿ ಮತ್ತೆ 3 ಹೆಮ್ಮಾರಿ ಹೊಡೆತಕ್ಕೆ ತಲೆಬಾಗಿದ್ದಾರೆ. ಒಟ್ನಲ್ಲಿ ಹೆಮ್ಮಾರಿಯ ಆಟ ದಿನ ದಿನಕ್ಕೂ ದುಪ್ಪಟ್ಟಾಗ್ತಿದೆ. ಕರುಣೆಯೇ ಇಲ್ಲದೆ ಕೊರೋನಾ ಜೀವಗಳನ್ನು ತೆಗೆದುಹಾಕ್ತಿದ್ದು ಈವರೆಗೂ 47 ಜನರನ್ನ ಬಲಿ ಪಡೆದಿದೆ. ಇನ್ನು ಸೋಂಕಿನಲ್ಲಿ ನಿತ್ಯವೂ ಶತಕ ಬಾರಿಸ್ತಿದ್ದು ಒಟ್ಟು 2418 ಜನರನ್ನ ತನ್ನ ಖಾತೆಗೆ ಹಾಕಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಇದೆಲ್ಲದರ ಜೊತೆಗೆ ಬೆಂಗಳೂರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಹೊರತಾಗೇನೂ ಇಲ್ಲ. ಬೆಂಗಳೂರಿನ ಸ್ಥಿತಿಗತಿಗಳು ಏನೇನು ಅದರ ವಿವರಗಳನ್ನು ಕೊಡಲೇಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ನಿನ್ನೆ 1 ಕೇಸ್ ಇತ್ತು, ಇವತ್ತು 6 ಕೇಸ್ ಆಗಿದೆ. ಜೊತೆಗೆ ಏನು ಅಂದರೆ ಬೆಂಗಳೂರಿಗೆ ಹೊಸ ಗಂಡಾಂತರಗಳು ಕೂಡ ಇರುವಂಥದ್ದು. ರಾಜ್ಯದ ರಾಜಧಾನಿಗೂ ಕೂಡ ಕೊರೋನಾದಿಂದ ಮುಕ್ತಿ ಇಲ್ಲ. ನಿನ್ನೆ ಒಬ್ಬರಿಗಿತ್ತು, ಇವತ್ತು 6 ಜನಕ್ಕೆ ಇದು ಒಕ್ಕರಿಸಿರುವಂಥದ್ದು ನಂಬರ್ 1. ಇದೆಲ್ಲದರ ಜೊತೆಗೆ ಇನ್ನೊಂದು ಗಂಡಾಂತರ ಕೂಡ ಸೇರಿಕೊಂಡಿದೆ. ಆ ಗಂಡಾಂತರ ಏನು ಅಂತಂದರೆ ಇಲ್ಲಿಂದ ಕಾರ್ಮಿಕರೆಲ್ಲ ಬಿಟ್ಟು ಹೋದ್ರಲ್ಲ, ಇಲ್ಲಿ ಕೆಲಸ ಮಾಡುವಂಥವ್ರು ಯಾರು? ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ರಸ್ತೆಯಿಂದ ಹಿಡಿದು ಕಟ್ಟಡದ ತನಕ ಹಾಗೆ ನಿಂತಿವೆ. ಇಂಥ ಸಂದರ್ಭದಲ್ಲಿ ಮಳೆ ಬೇರೆ ಶುರುವಾಗಿದೆ. ನಿನ್ನೆಯಿಂದ ಧೋ ಅಂತ ಮಳೆ ಸುರಿತಾ ಇದೆ. ರೋಗದ ಪ್ರಮಾಣ ಕೂಡ ಜಾಸ್ತಿ ಆಗುವಂಥ ಅಪಾಯ ಇದೆ. ರಾಜಧಾನಿಗೆ ಹೊರಗಿನಿಂದ ಬಂದವರದ್ದೇ ಕಂಟಕ. ನಿಜ, ಕೊರೋನಾ ಅಟ್ಟಹಾಸ ಶುರುವಾದಾಗಿನಿಂದ ಬೆಂಗಳೂರಿಗೆ ಒಂದಿಲ್ಲೊಂದು ಕಂಟಕ ಎದುರಾಗುತ್ತಲೇ ಇದೆ. ಅದರಲ್ಲೂ ಹೊರಗಿನಿಂದ ಬಂದವರಿಂದಲೇ ರಾಜಧಾನಿಗೆ ಗಂಡಾಂತರ ಎದುರಾಗಿದ್ದು, ಇವತ್ತು ಕೂಡ ಹೊರ ರಾಜ್ಯ ವಿದೇಶದಿಂದ ಆಗಮಿಸಿದವರಿಂದಲೇ ಭಯಂಕರ ಭೀತಿ ಶುರುವಾಗಿದೆ. ಯಾಕಂದ್ರೆ ಇಂದು ಬೆಂಗಳೂರಲ್ಲಿ ಬಂದ 6 ಕೊರೋನಾ ಕೇಸ್ಗಳಲ್ಲಿ 5 ಹೊರಗಿನಿಂದ ಬಂದವರೇ ಆಗಿದ್ದಾರೆ. ಕೊರೋನಾ ಸಂಕಷ್ಟದಲ್ಲಿ ಬೆಂಗಳೂರಿಗೆ ಮತ್ತೊಂದು ಪ್ರಾಬ್ಲಮ್. ಗುಂಡಿ ಬಿದ್ರೆ, ರಸ್ತೆ ಕಿತ್ತೋದ್ರೆ ಮುಚ್ಚೋಕೆ ಯಾರೂ ಇಲ್ಲ. ಎಸ್, ಈಗಾಗಲೇ ಮಳೆ ಆರ್ಭಟ ಶುರುವಾಗಿದೆ. ಎಲ್ಲಂದ್ರಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆಯುತ್ತಿವೆ. ಅಂಡರ್ ಪಾಸ್ಗಳಲ್ಲಿ ನೀರು ತುಂಬುತ್ತಿದೆ. ಯಾವಾಗ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಾಯಿ ತೆರೆದ ಗುಂಡಿಗಳನ್ನ ಮುಚ್ಚಲಾಗದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಕೊರೋನಾ ಭಯದಿಂದ 2.5 ಲಕ್ಷ ಕಾರ್ಮಿಕರು ತಮ್ಮ ಊರಿಗೆ ಹೋಗಿದ್ದಾರೆ. ಹೀಗಾಗಿ ಬಿಬಿಎಂಪಿ ಕಾಮಗಾರಿಗಳಿಗೆ ಕಾರ್ಮಿಕರೇ ಸಿಗ್ತಾ ಇಲ್ಲ. ರಾಜಕಾಲುವೆ ಕಾಮಗಾರಿ, ರಸ್ತೆ ಗುಂಡಿ ಮುಚ್ಚಲು, ಫ್ಲೈಓವರ್, ವೈಟ್ ಟಾಪಿಂಗ್, ಅಂಡರ್ ಪಾಸ್ ಕಾಮಗಾರಿ ಮಾಡಲು ಕೆಲಸಗಾರರು ಸಿಗದೆ ಬಿಬಿಎಂಪಿ ಅಧಿಕಾರಿಗಳಿಗೆ ತಲೆ ಬಿಸಿ ಶುರುವಾಗಿದೆ. ಕೊರೋನಾ ಕಷ್ಟ ಕಾಲದಲ್ಲೂ ರಾಜಕೀಯ ಗುದ್ದಾಟ. ನೋಡಿದ್ದೀರಲ್ಲ, ಈ ಟ್ವೀಟ್ಗಳೇ ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸಿದ್ದು, ರಾಜಕೀಯ ಫೈಟ್ಗೆ ಕಾರಣವಾಗಿತ್ತು. ಹೀಗೆ ಮಾಜಿ ಸಿಎಂಗಳು ಟ್ವೀಟ್ ಮಾಡೋಕ್ಕೂ ಕಾರಣ ಇದೆ. ಯಾಕಂದ್ರೆ ನಾಳೆ ಬೆಳಗಾದ್ರೆ ಸಿಎಂ ಯಡಿಯೂರಪ್ಪ ಯಲಹಂಕದಲ್ಲಿ ಹೊಸ ಫ್ಲೈಓವರ್ ಉದ್ಘಾಟನೆ ಮಾಡಬೇಕಾಗಿತ್ತು. ನಾಳೆ ಸಾವರ್ಕರ್ ಹುಟ್ಟಿದ ದಿನ ಆಗಿರೋದ್ರಿಂದ ಈ ಫ್ಲೈಓವರ್ಗೆ ಅವರ ಹೆಸರಿಡ್ತಾರೆ ಅಂತ ಹೇಳಲಾಗಿತ್ತು. ಹೀಗಾಗಿನೇ ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಇದು ಈ ನಾಡಿನ ಹೋರಾಟಗಾರರಿಗೆ ಮಾಡಿದ ಅವಮಾನ. ಕೂಡಲೇ ಈ ನಿರ್ಧಾರವನ್ನ ಸರ್ಕಾರ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು. ಇದಾದ ಕೆಲ ಹೊತ್ತಿನಲ್ಲೇ ನಾಳೆ ಫ್ಲೈಓವರ್ ಉದ್ಘಾಟನೆ ಮಾತ್ರ ಇರುತ್ತೆ, ನಾಮಕರಣ ಇರಲ್ಲ ಅನ್ನೋ ಸುದ್ದಿ ಬಂತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸಂಜೆ ಹೊತ್ತಿಗೆ ಫ್ಲೈಓವರ್ ಉದ್ಘಾಟನೆ ಕಾರ್ಯಕ್ರಮವೇ ಮುಂದೂಡಿಕೆ ಆಗಿದೆ ಅನ್ನೋದು ಗೊತ್ತಾಯಿತು. ಒಟ್ನಲ್ಲಿ ಬೆಂಗಳೂರು ದಿನಗಳೆದಂತೆ ಡೇಂಜರ್ ಆಗ್ತಾ ಇದೆ. ಒಂದ್ ಕಡೆ ಹೊರಗಿನಿಂದ ಬಂದವರಿಂದಲೇ ಕಂಟಕ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದೆಡೆ ರಾಜಧಾನಿಯಲ್ಲಿ ಮಳೆ ಹೊಡೆತಕ್ಕೆ ಗುಂಡಿ ಬಿದ್ರೆ ಮುಚ್ಚೋರೆ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು ಬೆಂಗಳೂರಿಗೆ ಭಯ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.